ನಮಸ್ಕಾರ. ನನ್ನ ಹೆಸರು ಲೋಕೇಶ್ ಗೌಡ ಅಂತ. ರಾಜ್ಯ ರೈತ ಸಂಘ ಒಕ್ಕೂಟಗಳ ರಾಜ್ಯ ಸಂಚಾಲಕನ ಕೆಲಸ ಮಾಡ್ತಾ ಇದ್ದೇನೆ. ಏನು ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟ್ ಅದು ರೈತ ವಿರೋಧಿ ಅಂತ ನನ್ನ ಭಾವನೆ. ಯಾಕಂದರೆ ಮೇಲ್ನೋಟಕ್ಕೆ ಕೃಷಿ ಕ್ಷೇತ್ರಕ್ಕೆ ಬಹಳಷ್ಟು ಅನುದಾನ ಕೊಟ್ಟಾಗಿದೆ. 1,51,000 ಕೋಟಿ ಅನುದಾನ ಕೊಟ್ಟಿದೆ ಅಂತ ಹೇಳಿದೆ. ಬಟ್ ಇದ್ರ ಬಗ್ಗೆ ಯಾವುದೇ ಒಂದು ಆ್ಯಕ್ಷನ್ ಪ್ಲ್ಯಾನ್ ಇಲ್ಲ. ಅದರ ಜೊತೆಗೆ ಇವತ್ತು ರೈತನಿಗೆ ಮುಖ್ಯವಾಗಿ ಬೇಕಾದದ್ದು ಬೆಂಬಲ ಬೆಲೆ ಖಾತ್ರಿ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಮತ್ತು ಒಂದು ಎಕರೆ ಜೋಳ ಬೆಳೆಯೋದಕ್ಕೆ 1,477 ರೂಪಾಯಿ ಅಂತೇಳಿ ಫಿಕ್ಸ್ ಮಾಡ್ತಾರೆ. ಇವತ್ತು ಒಬ್ಬ ಸಾಮಾನ್ಯ ರೈತನಿಗೆ ಕೇಳಿದ್ರೆ ಒಂದು ಎಕರೆಗೆ ಉತ್ಪಾದನಾ ವೆಚ್ಚ ಸುಮಾರು 10,000 ರಿಂದ 15,000 ಆಗುತ್ತೆ ಅಂತ ಹೇಳ್ತಾರೆ. ಈ ರೀತಿ ಪ್ರತಿ ಹಂತದಲ್ಲೂ ರೈತರಿಗೆ ಒಂದು ಕತ್ತಲಲ್ಲಿ ಇಟ್ಟು ಕೆಲಸ ಮಾಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದರಲ್ಲಿ ಇವತ್ತು ಏನು ನಿನ್ನೆ ಬಜೆಟ್ ಮಂಡಿಸಿದ್ದಾರೆ ಅದು ಈ ದೇಶದ ಬೆನ್ನೆಲುಬು ರೈತ ಅಂತಾರೆ. ಆದರೆ ಈ ಸಮ್ಮಿಶ್ರ ಸರ್ಕಾರದ ಬೆನ್ನೆಲುಬು ಬಿಹಾರ ಮತ್ತು ಆಂಧ್ರ, ಬಿಹಾರದ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರ ಬೆನ್ನೆಲುಬನ್ನು ಗಟ್ಟಿ ಮಾಡುವಂಥ ಬಜೆಟ್ ಆಗಿದೆ ವಿನಃ ರೈತರ ಬೆನ್ನೆಲುಬನ್ನು ಗಟ್ಟಿ ಮಾಡುವ ಒಂದು ಬಜೆಟ್ ಇದು ಆಗಿಲ್ಲ ಅಂತ ನನ್ನ ಭಾವನೆ. ಅದೇ ರೀತಿ ಇವತ್ತು ಡಿಜಿಟಲೀಕರಣದ ಬಗ್ಗೆ ಬಹಳಷ್ಟು ಒತ್ತು ಕೊಡ್ತಾ ಇದ್ದಾರೆ. ಡಿಜಿಟಲೈಸೇಷನ್ನಿಂದ ನಾವು ಕುರಿಗೆ ಮೇವಾಕಕ್ಕಾಗಲ್ಲ, ಮೇಕೆ ಹಾಲು ಹಿಂಡೋದಕ್ಕಾಗೋದಿಲ್ಲ. ರೈತನಿಗೆ ಪೂರಕವಾದ ಅಂಶಗಳು, ರೈತನ ಪರವಾಗಿರೋ ಅಂಶಗಳಿಗೆ ಜಾಸ್ತಿ ಒತ್ತು ಕೊಟ್ಟಿಲ್ಲ ಅಂತ ನನ್ನ ಭಾವನೆ. ಇದು ಈ ಬಜೆಟ್ಟಿನ ಒಂದು ಮುಖ್ಯಾಂಶ ಅಂತ ಹೇಳ್ಬೋದು.